ಹಾಯ್ ಗಾಯ್ಸ್, ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ, ನಮ್ಮ ಬೆಳೆದಂಥ ಊರಿಗೆ ಬಂದಿದ್ದೀನಿ. ನಮ್ಮ ಊರಿನಲ್ಲಿ ನೋಡಿ, ಇದು ನಮ್ಮ ಜಮೀನಲ್ಲಿ ಇದು ಕಡಲೆ ಗಿಡ ಹಾಕಿದ್ದಾರೆ ನೋಡಿ. ಕಡಲೆ ಗಿಡ ಹಾಕಿದ್ದೀವಿ. ಈ ಕಡಲೆ ಗಿಡ ಇಷ್ಟೊತ್ತಿಗೆ ಎಲ್ಲ ಈ ರೀತಿ ಬರಬೇಕಾಯಿತು ನೋಡಿ. ದಿನ್ನೆ ಭೂಮಿ, ಈ ಬೆಟ್ಟ ಗುಡ್ಡೆ ಸೈಡೆಲ್ಲ ಹಾಕಬೇಕಾಗಿದ್ದಂಥವ್ರದ್ದು ಫಸಲೆಲ್ಲ ಈ ರೀತಿ ಬರಬೇಕಾಯಿತು. ಆದರೆ ಮಳೆ ಬರ್ದೇ ಈಗ ಬಿತ್ತನೆ ಹಾಕಿದ್ದಾರೆ, ಎಲ್ಲ ಮೊಳಕೆ ಬಂದು ಎರಡಸ್ಲಿಕ್ಕಿದೆ ಬೇರೆಯವ್ರದ್ದು. ಈ ಥರ ಫಸಲು ಬರಬೇಕಾಯ್ತು ನೋಡಿ ವೀಕ್ಷಕರೇ. ನೋಡಿ ಈ ಥರ ಫಸಲು ಬರಬೇಕಾಯ್ತು ನೋಡಿ. ಇದು ನಮ್ಮದು ಜಮೀನು. ಸುಮಾರು ಇಲ್ಲೊಂದು ಅರ್ಧ ಎಕರೆಗೆ ಹಾಕಿದ್ದೀವಿ ಕಡಲೆ ಗಿಡ. ನೋಡಿ ಏನು ಚೆನ್ನಾಗಿದೆ ಕಡಲೆ ಗಿಡ. ನೋಡಿ ಕಡಲೆ ಗಿಡ ಎಷ್ಟು ಚೆನ್ನಾಗಿದೆ. ಆ ಕಡೆ ಎಲ್ಲ ನೋಡಿ, ಸ್ವಲ್ಪ ಆ ಹುಣಸೆ ಗಿಡದ ಕಡೆ ಎಲ್ಲ, ಆ ಕಡೆ ಎಲ್ಲ ಭೂಮಿಗೆ ಈಗ ಹಾಕಿದ್ದಾರೆ. ಅಲ್ಲಿ ಹಸಿರು ಕಾಣ್ತಾ ಇಲ್ಲ, ಮಳೆ ಇಲ್ಲ. ನಮ್ಮದು ಏನಂದರೆ ಬೋರ್ವೆಲ್ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಈ ಬೋರ್ವೆಲ್ ಹಾಕಿರೋದ್ರಿಂದ ನೋಡಿ, ನಮ್ಮದು ಬೋರ್ವೆಲ್ ತೋರಿಸ್ತಾ ಇದ್ದೀನಿ ಈಗ. ನೋಡಿ ವೀಕ್ಷಕರೇ, ಇದೇ ನಮ್ಮದು ಬೋರ್ವೆಲ್ಲು, ನಮ್ಮ ಸ್ವಂತ ಬೋರ್ವೆಲ್ಲು. ಬರೀ 321 ಅಡಿಗೆ ಸಾಕಷ್ಟು ನೀರು ಹೊಡಿತೈತೆ ಈ ಭೂಮಿಯಲ್ಲಿ. 321 ಅಡಿ, 300 ಅಡಿ ಕೊರೆ ಓಟೋದಕ್ಕೆ ಯಾವನ ಕೈಲೂ ಆಗಲ್ಲ, ಅಷ್ಟು ನೀರು ಬರ್ತೈತಿ ನಮ್ಮ ಭೂಮಿಯಲ್ಲಿ ನೋಡಿ. ಅದಕ್ಕೋಸ್ಕರ ಆ ಬೋರ್ವೆಲ್ಲಿಂದ ನೋಡಿ, ಈ ಹಸಿರು ಕಾಣಿಸೋದೆಲ್ಲ ನಮ್ಮದೇ ಕಡಲೆ ಗಿಡ ನೋಡಿ. ಫುಲ್ಲು ಒಂದು ಅರ್ಧ ಎಕರೆಗೆ ಹಾಕಿದ್ದೀವಿ ಇವಾಗ. ಅದು ನಮಗೇನು ಚಟ್ನಿಗಾಗಿರ್ಬೋದು, ಮಕ್ಕಳು ತಿಂಬೋಕ್ಕಾಗಿರ್ಬೋದು, ಒಂದು ಏನಕ್ಕನಾಗಲಿ ಅಂತೇಳಿ ಇದನ್ನು ಹಾಕಿದ್ದೀವಿ. ಬನ್ನಿ ವೀಕ್ಷಕರೇ, ನಮ್ಮದು ಅಡಿಕೆ ತೋಟ ತೋರಿಸ್ತೀನಿ, ನೋಡೋಣ ಹೇಗಿದೆ ಅಂತ. ಇದು ಕಡಲೆ ಗಿಡದ್ದಾಯಿತು, ಬೋರ್ವೆಲ್ ಇದೆ, ಎಲ್ಲಕ್ಕೂ ಹೋಗೋ ನೀರು. ಬನ್ನಿ ವೀಕ್ಷಕರೇ, ನಮ್ಮದು ಅಡಿಕೆ ತೋಟ ತೋರಿಸ್ತೀನಿ ಈಗ. ನೋಡಿ ವೀಕ್ಷಕರೇ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಇದು ಫುಲ್ಲು ಹಚ್ಚ ಹಸಿರು ಕಾಣೋದೆಲ್ಲ ನಮ್ಮದೇ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹಚ್ಚು ಹಸಿರು ನೋಡಿ, ಎಷ್ಟು ಚೆನ್ನಾಗಿದೆ. ಜಾಗನೇ ಕಾಣ್ತಾ ಇಲ್ಲ ಕಡಲೆ ಗಿಡದ್ದು ನೆಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ಕಡಲೆ ಗಿಡ. ಕಡಲೆಕಾಯಿನೂ ಚೆನ್ನಾಗೈತೆ. ಅಂದರೆ ಇನ್ನು ಕಾಯಿ ಚಿಕ್ಕದು, ಹೂವು ಪಿಂಜು ಕಾಯಿ ಆಗೈತೆ, ಅದನ್ನು ಕೀಳೋಕ್ಕಾಗಲ್ಲ. ಮುಂದಿನ ಸಾರಿಗೆ ಇನ್ನು 20 ದಿನ, ತಿಂಗಳು ಬಿಟ್ಟು ಬರ್ತೀನಿ, ಅವಾಗ ತೋರಿಸ್ತೀನಿ ಕಡಲೆಕಾಯಿ ಹೇಗಿತ್ತು ಅಂತ. ಅವಾಗೊಂದು ವಿಡಿಯೋ ಮಾಡ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಸಬ್ಬಾಕ್ಷಿ ಸೊಪ್ಪು, ಅಂದರೆ ತಬ್ಬಾಕ್ಷಿ ಸೊಪ್ಪು ನೋಡಿ. ಹಳ್ಳಿ ಕಡೆ ಇಷ್ಟು ನ್ಯಾಚುರಲ್ಲಾಗಿದೆ ತಬ್ಬಾಕ್ಷಿ ಸೊಪ್ಪು ನೋಡಿ. ಇದಿದೆಯಲ್ಲ ಕೊತ್ತಂಬರಿ ಸೊಪ್ಪು, ಎಷ್ಟು ನ್ಯಾಚುರಲ್ಲಾಗಿ ಬೆಳೆದೈತೆ ನೋಡಿ. ತಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗೈತೆ ನೋಡಿ. ಇದೆಲ್ಲ ಅದೇ, ಅಂದರೆ ಮೆಣಸಿನ ಗಿಡದಲ್ಲಿ ಹಾಕಿರುವಂಥ ಮೆಂತ್ಯ ಸೊಪ್ಪಾಗಿರ್ಬೋದು, ತಪ್ಪಾಕ್ಷಿ ಸೊಪ್ಪಾಗಿರ್ಬೋದು, ಅರಿವೆ ಸೊಪ್ಪು ನೋಡಿ. ಇದೆಲ್ಲ ಹಾಕ್ಕೊಂಡು ಎಷ್ಟು ಹಳ್ಳಿ ಕಡೆ ವಾತಾವರಣ ತಿಂದರೆ ಇಂಥ ಸೊಪ್ಪುಗಳು ಎಲ್ಲ 100 ವರ್ಷ ಬದುಕ್ಬೋದು, ಚೆನ್ನಾಗಿ ಬಾಳ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು ನೋಡಿ. ಹಾಯ್ ಗೈಸ್ ವೀಕ್ಷಕರೇ, ಈಗ ಬಂದಿದ್ದೀನಿ ನೋಡಿ, ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ನೋಡಿ. ಈಗ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಈಗ ನೋಡಿ ವೀಕ್ಷಕರೇ, ಈಗ ಅಡಿಕೆ ತೋಟದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಅಡಿಕೆ ತೋಟ ಏನಪ್ಪ ಅಂದರೆ, ಸುಮಾರು ಜನಗಳು ಅತಿ ಹೆಚ್ಚಾಗಿ ಈಗ ಅಡಿಕೆ ತೋಟನ ಬೆಳೀತಾವ್ರೆ. ಯಾಕಂದರೆ ಪೇಂಟು ಅದು ಇದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬೆಳೀತಾವ್ರೆ. ನಾನು ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಆ ಕಡೆ ಎಲ್ಲ ಬಾಳೆ ಇದೆ ನೋಡಿ. ಆ ಕಡೆ ಹಳ್ಳ, ಅಂದರೆ ಬೆಟ್ಟದಿಂದ ಬರುವಂಥ ಹಳ್ಳ, ನೀರು ಕೆರೆಗೆ ಹೋಗುವಂಥ ಹಳ್ಳದ ದಡ್ಡೆಯಲ್ಲಿ ಇಕ್ಕಿರೋದು. ಅದನ್ನು ಬಾಳೆ ಸುತ್ತ, ಬದಿನ ಸುತ್ತು ಎಲ್ಲ ಬಾಳೆ ಕಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು ವಿಶೇಷದ ಒಂದು ವಾತಾವರಣ. ಅಲ್ಲಿ ವಾತಾವರಣ ಏನಪ್ಪ ಅಂದರೆ, ಒಂದು ಹಳ್ಳಿ ವಾತಾವರಣದಲ್ಲಿ ಬದುಕಬೇಕು ಅಂದರೆ ಯಾವುದೇ ಆಗಿರಲಿ, ಒಂದು ಶುಗರ್ ಇರಲಿ, ಒಂದು BP ಆಗಿರಲಿ, ಒಂದು ಕ್ಯಾನ್ಸರ್ ಆಗಿರಲಿ, ಒಂದು ಅಲ್ಸರ್ ಆಗಿರಲಿ, ಮತ್ತೊಂದು ಜ್ವರ, ಫೀವರು ಎಲ್ಲ ಬಂದ್ರೂ ತಡೆಯುವಂಥ ಶಕ್ತಿ ಹಳ್ಳಿ ಕಡೆ ಇಂಥ ತೋಟಗಳಲ್ಲಿ
ಅಡ್ಡಾಡ್ಕೊಂಡು ಬೆಳ್ಕೊಂಡು ನಾವು ಬದುಕಿಬಿಟ್ರೆ 80ರಿಂದ 100 ವರ್ಷ ಬದುಕ್ಬೋದು. ಅದೇ ಬೆಂಗಳೂರಾಗೆ ಹೊಗೆ ಕುಡ್ಕೊಂಡು ಗಾಡಿ ಹೊಗೆ, ಬಸ್ ಹೊಗೆ ಎಲ್ಲ ಒಂದು ವಾಯುಮೂಲೆನ ಕುಡ್ಕೊಂಡು ಅಲ್ಲಿ ಬದುಕಿರೆ ಈಗ ಕೆಲವು ಜನಗಳು ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾವ್ರೆ. ಹಾರ್ಟ್ ಅಟ್ಯಾಕಾಗಿ ಸಾಯ್ತಾಯಿದ್ದಾರೆ. ಯಾವುದೋ ಇದ್ಕಿದ್ದಂಗೆ ಗಾಡಿಯಾಗ ಹೋಗ್ತಾ ಅಲ್ಲೇ ಕೂತ್ಕೊಂಡು ಅಲ್ಲೇ ಪ್ರಾಣ ಬಿಡ್ತಾವ್ರೆ. ಯಾಕಂದರೆ ಬೆಂಗಳೂರು ವಾತಾವರಣ ಸೆಟ್ಟಾಗೋರಿಗೆ ಸೆಟ್ಟಾಗುತ್ತೆ, ಸೆಟ್ಟಾಗದಿದ್ದವ್ರಿಗೆ ಬೇಗ 40ರಿಂದ 45-50 ವರ್ಷಕ್ಕೆ ಅಲ್ಲಿ ಸಾವನ್ನಪ್ತಾರೆ. BP, ಶುಗರು, ಹಲ್ವಾರು ಟೆನ್ಷನ್ನು, ಕೆಲಸ ಅದು ಇದು ಅಂದ್ಕೊಂಡು ಹಿಂಗೆ ಸಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಥ ಹಳ್ಳಿ ಕಡೆ ಬಂದು ವಾತಾವರಣಕ್ಕೆ ತಿಂಗಳಿಗೊಂದು 2 ಸಾರಿ ಒಂದು ಸಾರಿ ಇಂಥ ವಾತಾವರಣದಲ್ಲಿ ಬಂದು ಆಕ್ಸಿಜನ್ ಕುಡ್ಕೊಂಡು ಸಂಬಂಧಗಳು, ಬಂಧು ಬಾಂಧವರು, ಫ್ರೆಂಡ್ಶಿಪ್ನಿಂದ ಹಿಂಗೆ ಬಂದು ಈ ಕಡೆ ಇಂಥ ವಾತಾವರಣದಲ್ಲಿ ಬದುಕಿರೆ 1-2 ದಿನ ಬಂದು ಇಲ್ಲೇ ಗಾಳಿ, ಇಲ್ಲೇ ಇದನ್ನು ಕುಡ್ಕೊಂಡು ಹೋಗ್ಬಿಟ್ರೆ ಆನಂದವಾಗಿ ನಾವು ಚೆನ್ನಾಗಿ ಬದುಕ್ಬೋದು ವೀಕ್ಷಕರೇ, ಬದುಕ್ಬೋದು. ಕಾಯಿಲೆ ಬರಲ್ಲ, ಕಸೇರಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಒಂದೇ ಕುಂಬಳ ಗಿಡ ಇಕ್ಕಿರೋದು ಸುಮಾರು 1/4 ಎಕರೆ ಅಲ್ಡ್ಕೊಂಡೈತೆ ನೋಡಿ. ಒಂದು 1/4 ಎಕರೆ ಅಲ್ಡ್ಕೊಂಡೈತಿ, ಒಂದೇ ಇಕ್ಕಿರೋದು ನೋಡಿ. ಅಲ್ಲೆಲ್ಲ ಒಂದು ಬುಡ ಐತೆ, ಅದು ಒಂದೇ ಇಕ್ಕಿರೋದು ನೋಡಿ. ಎಷ್ಟು ದೊಡ್ಡದಾಗಿ ಅಲ್ಟ್ಕೊಂಡೈತೆ ಅಂದರೆ ಇನ್ನೆಷ್ಟು ಒಂದು 500 ಕಾಯಿ ಬಿಡ್ಬೋದೇನೋ, ಅಷ್ಟು ಅಲ್ಟ್ಕೊಂಡೈತೆ ನೋಡಿ. ಸತ್ಯ ಹೇಳಿದ್ರೆ ನಂಬ್ತಿರೋ ಇಲ್ವಾ, ಸುಳ್ಳು ಹೇಳಿದ್ರೆ ನಂಬ್ತಿರೋ ಇಲ್ವಾ ಅಂದರೆ ಅಷ್ಟು ದೊಡ್ಡದು ಗಿಡ.